ಒಂದು ಗಿಫ್ಟ್ ಆಯಿತು. ಮೇಡಮು ಕೌಂಟಿಂಗಲ್ಲಿದೆ. MK ಇಂದ ಇವಾಗ ಗೆಸ್ಸಿಗೆ ಬಂದುಬಿಟ್ವಿ. ಹಬ್ಬ ತಿರುಗಿ ತಿರುಗಿ ತಿರುಗಿ. ಇವರು ನಮ್ಮ ಮಾಡೆಲ್. ನಾವು ಬೆಂಗಳೂರಿಗೆ ರೀಚ್ ಆದ್ವಿ. ರೇಂಜ್ ಇದೆ, ಇದು 16K ಇದೆ, ಇದು 13K ಇದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಸೊ ಏನು ವ್ಲಾಗ್ ಅಂತ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ. ನಾನು ಜೋರಾಗಿ ಮಾತಾಡೋಕ್ಕಾಗಲ್ಲ, ಅವಳಲ್ಲಿ ಮಾತಾಡ್ತಾಳೆ. ಸೊ ಈ ವ್ಲಾಗು ಮಧು ಬರ್ಡೇ ಗಿಫ್ಟು ನಾನು ಪರ್ಚೇಸ್ ಮಾಡೋಕೆ ಹೋಗ್ತಾ ಇರೋದು. ಫಾರ್ ದಿ ಫಸ್ಟ್ ಟೈಮ್ ನಾನು ಮೈಸೂರು ಬಿಟ್ಟು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅವಳಿಗೆ ಗಿಫ್ಟ್ ತೊಗೊಳಕ್ಕೆ. ಸೊ ಮೈಸೂರಲ್ಲಿ ಆ ಬ್ರ್ಯಾಂಡ್ಸ್ ಇಲ್ಲ, ನಾನೊಂದು 2-3 ಕೊಡೋಣ ಅಂದ್ಕೊಂಡಿದ್ದೀನಿ. ಅದು ಮೈಸೂರಲ್ಲಿ ಬ್ರ್ಯಾಂಡ್ ಇಲ್ಲ, ಹಾಗಾಗಿ ಬೆಂಗಳೂರಿಗೆ ಹೋಗ್ಬೇಕಾದ ಸಿಚುವೇಶನ್ ಬಂತು. ಫಸ್ಟು ನಾನು ಅವಳಿಗೆ ಸುಳ್ಳು ಹೇಳ್ಬಿಟ್ಟು ಕಾಲೇಜ್ಗೆ ಹೋಗ್ತಿದ್ದೀನಿ ಅಂತ ಇವಾಗ ರೆಡಿಯಾಗಿ ಹೋಗ್ತಾ ಇರೋದು. ಇನ್ನೊಂದೇನೆಂದರೆ ಆ್ಯಕ್ಚುಲಿ ಅಣ್ಣನ ಜೊತೆ ಹೋಗ್ಬೇಕಿದ್ದಿತ್ತು ಪ್ಲ್ಯಾನು. ಅವನ ಜೊತೆ ಹೋದ್ರಂತೂ ಅವಳಿಗೆ 100% ಗೊತ್ತಾಗುತ್ತೆ ಇದೇನೋ ಗಿಫ್ಟು, ಏನೋ ಬರ್ಡೇಗೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ. ಚೂರಾದರೂ ಅವಳಿಗೆ ಸ್ವಲ್ಪ ಆದರೂ ಈ ಸಲ ಬರ್ಡೇ ಸರ್ಪ್ರೈಸ್ ಆಗಿರಲಿ ಅಂತ ಅವಳಿಗೆ ಸ್ವಲ್ಪನೂ ಕ್ಲೂ ಕೊಡ್ದೇ ಮಾಡ್ತಾಯಿದ್ದೀನಿ. ಆದರೂ ಗೊತ್ತಾಗುತ್ತೆ ಇವಾಗ ಕಾಲೇಜ್ ಆ್ಯಕ್ಚುಲಿ ನನಗಿಲ್ಲ, ಆದರೂ ಪ್ರಾಜೆಕ್ಟ್ ಅಂದ್ಬಿಟ್ಟು ಹೋಗ್ತಾ ಇರೋದು. ಇನ್ನೊಂದು 3ನೇದು ನಾನು ರಚಿತನ ಜೊತೆ ಹೋಗ್ತಾಯಿದ್ದೀನಿ. ಇಷ್ಟು ಪ್ಲ್ಯಾನ್ ಇದೆ, ನೋಡೋಣ ಅವಳಿಗೆ ಸ್ವಲ್ಪ ಆದರೂ ಸರ್ಪ್ರೈಸ್ ಆಗಲಿ. ಮತ್ತು ನಾನು ಈ ಸಲ ಗೋಲ್ಡ್ ಏನೂ ಕೊಡಿಸ್ತಾ ಇಲ್ಲ. ಅವಳಿಗೆ ಗೋಲ್ಡ್ ಸಾಕಷ್ಟಿದೆ. ಅವಳು ಡೈಲಿ ಯೂಸ್ ಮಾಡೋವಂಥದ್ದು, ನಾನು ಆ ಗಿಫ್ಟ್ ಕೊಟ್ಟಿರೋದು ಅವಳು ಡೈಲಿ ನೋಡೋಂಥದ್ದನ್ನ ನಾನು ಈ ಸಲ ಕೊಡ್ತಾಯಿದ್ದೀನಿ. ಡೈಲಿ ಯೂಸ್ ಮಾಡಬೇಕು ಅವಳು, ಆ ಥರ ಗಿಫ್ಟ್ನ ನಾನು ಕೊಡ್ತಾ ಇರೋದು. ಸೊ ನೀವು ನೋಡಿ ಯಾವ ಥರ ತೊಗೋತೀನಿ. ನನಗೇನು ಐಡಿಯಾ ಇಲ್ಲ ಯಾವ ಥರ ತೊಗೋಬೇಕು ಅಂತ. ಅಲ್ಲಿ ಹೋಗಿ ನೋಡಿ ಸೆಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡಿರೋದು. ಕಸ ಹಾಕಕ್ಕೆ ನಿಂತವಳೆ. ಸೊ ನೋಡೋಣ ಹೇಗಿರುತ್ತೆ ಇವತ್ತಿನ ಡೇ ಅಂತ. ಬಟ್ ಈ ವ್ಲಾಗು ಅವಳ ಬರ್ಡೇ ದಿನ, ಅವ್ರ ಬರ್ಡೇ ನೆಕ್ಸ್ಟ್ ಡೇ ಬರುತ್ತೆ. ಯಾಕೆಂದರೆ ಈಗಲೇ ಹಾಕ್ಬಿಟ್ರಂತೂ ಅವಳಿಗೆ ಗೊತ್ತಾಗ್ಬಿಡುತ್ತೆ. ಸೊ ನಾನು ಇವತ್ತು ಫ್ರೈಡೇ ಹೋಗ್ತಾ ಇರೋದು, ಜುಲೈ 4th ಹೋಗ್ತಾ ಇರೋದು. ಓಕೆ ಬನ್ನಿ ಹೋಗುವ. ಕಾಲೇಜ್ಗೆ ಹೋಗ್ತಿದ್ದೀನಿ ಅಂದರೆ ಬ್ಯಾಗ್ ತಗೊಂಡು ಹೋಗ್ತೀನಿ. ಸೊ ಇವಾಗ ನಾನು ಬ್ಯಾಗ್ ತಗೊಂಡು ಹೋಗಲೇಬೇಕು. ಇದು ನಾನು ಹೋಗ್ತಾ ಇರೋದು. ಇದನ್ನು ಇದ್ರೊಳಗೆ ಹಾಕ್ಬೇಕೀಗ. ನಾನು ಅವಳು ಎದ್ದು ಬರೋಷ್ಟರಲ್ಲಿ ಹೋಗ್ಬಿಡೋಣ ಅಂದ್ಕೊಂಡೆ. ಸೊ ಅವಳು 8:30ಗೆ ಎದ್ದು ಬಂದುಬಿಟ್ಲು ಬೆಳಿಗ್ಗೆ. ನಾನೇನು ಮಾಡೋಕ್ಕಾಗಲ್ಲ, ಇವಾಗ ಅವಳು ಮುಂದೆನೇ ಹೋಗಬೇಕು. ಬನ್ನಿ ಇವಾಗ ಹೋಗುವ. ಅಯ್ಯಯ್ಯ ನೋಡಿ, ಇದು ಇನ್ನೂ ಇಲ್ಲೇ ಐತೆ. ಬಾಯ್. ನೋಡಿ ತಲೆ ಎಣ್ಣೆ ಹಾಕೊಂಡು ಎಲ್ಲಿ ಚಪ್ಪಲಿ ಹಾಕಿದ್ದೀನಿ. ಸಾರಿ ಮಿಸ್ಟೇಕ್, ಮಿಸ್. ಬಾಯ್. ದೇವಸ್ಥಾನಕ್ಕೆ ಹೋಗೋದ ಕಾಲೇಜ್ಗೆ ಕಣೆ. ಏನ್ ಮಾಡ್ತಾರೋ ಅವಳು ಹೇಳ್ತಾ ಇಲ್ಲ, ಅವರು ಹೇಳ್ತಾ ಇಲ್ಲ, ಇವಳು ಹೇಳ್ತಾ. ಏನ್ ಮಾಡ್ಲಿ ಇವತ್ತೇ ಯಾಕೆ ನಾನು ದೇವಸ್ಥಾನಕ್ಕೆ ಹೋಗೋಣ ಬಾ. 2 ವಾರದಿಂದ ಕಾಲೇಜ್ಗೆ ಹೋಗಿಲ್ಲ, ಪ್ರಾಜೆಕ್ಟ್ ತೋರಿಸಿಲ್ಲ. ನಾನು ಹೋಗೋಣ ಬಾ ಅಂದ್ರೆ 6 ಗಂಟೆಗೆ ಎದ್ದಿದ್ದೀನಿ ನಾನು. ನಂಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಇದೆ, ನಾನು ಬರಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದಾಳೆ. ಈಗ 9 ಗಂಟೆ, ಇಷ್ಟೊತ್ತಿಗೆಲ್ಲ ಪ್ರಾಜೆಕ್ಟ್ಗಂತೂ ಹೋಗಲ್ಲ ಅವಳು. ಅಲ್ಲ, ನಾನು 9:30 ಕಾಲೇಜ್ಗೆ ಹೋಯ್ತಾ ಇರ್ಲಿಲ್ವಾ? ಅವಾಗ ಕ್ಲಾಸಸ್ ಇರ್ತಿತ್ತು. ಇವಾಗ ಪ್ರಾಜೆಕ್ಟ್ ತೋರಿಸ್ಬೇಕು ನಾನು. ಎಲ್ಲ ತೋರ್ಸು, ಬ್ಯಾಗಲ್ಲಿ ಏನೈತೆ ನೋಡಿ. ಆಮೇಲೆ ಸರ್ಪ್ರೈಸ್ ಇಲ್ಲ ನನ್ಗೆ ಅಂತಾಳೆ ಗೈಸ್ ಇವಳು. ಗಿಫ್ಟ್ ಇಟ್ಟಿದ್ದೀನಿ. ಏನಿರ್ಬೋದು ಗೆಸ್ ಮಾಡು. ಹೋಗಿದ್ ಬನ್ನಿ, ಒಳ್ಳೇದಾಗ್ಲಿ. ಏನು ಇಲ್ಲ ಈ ಸಲ ಗಿಫ್ಟ್. ಸಾರಿ, ಏನು ಬೇಡ, ನೀವೇ ಎಲ್ಲ ಗಿಫ್ಟ್ ನನಗೆ. ಪ್ರಾಮಿಸ್, ನಾನು ಹೇಳಿದ್ದೀನಿ 25th ಬರ್ಡೇಲಿ. ಈಗ ಬೇರೆ ಏನೋ ಈ ವರ್ಷ ತುಂಬಾ ಖರ್ಚುಗಳಾಗ್ಬಿಟ್ಟಿದೆ ನಮಗೆ. ಮದುವೆ ಅಂತೆ, ಕಾರ್ ಅಂತೆ, ವಿಯೆಟ್ನಾಂ ಟ್ರಿಪ್ ಅಂತೆ, ಕಾಶಿ ಅಂತ, ಅದು ಎಲ್ಲ ಕಡೆ ಹೋಗಿ ಪಾಪ ಇಲ್ಲ. ಹಾಗಾಗಿ ನಾನು ಏನೊಂದು ದೇವರೇ ಫ್ರಮ್ ಹಾರ್ಟ್ ನಾನೇನು ಎಕ್ಸ್ಪೆಕ್ಟ್ ಮಾಡಿಲ್ಲ ಗೈಸ್. ಅಲ್ಲ, ಈ ಸಲ ಗಿಫ್ಟ್ ಏನಿಲ್ಲ, ಸೆಲೆಬ್ರೇಷನ್ ಅಷ್ಟೇ. ಸೆಲೆಬ್ರೇಷನ್. ನಿನಗೆ ಸರ್ಪ್ರೈಸ್ ಬೇಕು ತಾನೆ. ಬಟ್ಟೆ ಗಿಟ್ಟ ಎಲ್ಲ ತಗೊಂಡು ಸೆಲೆಬ್ರೇಷನ್ ಅಲ್ಲೂ ಮಾಡ್ತೀವಿ ಆಮೇಲೆ. ಬಾಯ್ ಬೂಸ್. ಫೋನ್ ಮಾಡಂಗಿಲ್ಲ ನನ್ನ ಮನೆಗೆ ಬರೋ ತನಕ. ಬೇಡ, ಇವನೇ ಮಾಡು ಅಂದ. ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ಇವಾಗ. ಬಾಯ್. ಹೇಳು ಬಾಯ್ ಬಿಡು. ಫೋನ್ ಮಾಡಂಗಿಲ್ಲ ನನ್ನ ಮನೆಗೆ ಬರೋ ತನಕ ಅಂದೆ. ಯಪ್ಪ ನಾನು ಈಚೆ ಹೋಗಂಗಿಲ್ಲ ಗೈಸ್. 5 ನಿಮಿಷಕ್ಕೂ ಎಲ್ಲಿದ್ಯಾ ಅದು 5 ಗಂಟೆ 6 ಗಂಟೆ ಮೇಲೆ ದಾಟ್ಬಿಟ್ರಂತೂ 5 ನಿಮಿಷಕ್ಕೂ ಈ ತರ ಅಜ್ಜಿ ಇರ್ಬೇಕು. ಏನೋ ಒಂದು ಗಾದೆ ಹೇಳ್ತಿಲ್ಲ ಹೇಳು. ಮನೆ
ಅಂತ ಇದನ್ನ ದಿನಕ್ಕೆ 10 ಸಲ ಹೇಳುತ್ತೆ. ಮುತ್ತಣ್ಣಂಗಂತೂ 5 ಸಲ ಹೇಳುತ್ತೆ. ನಮ್ಮಿಬ್ರಿಗೆ ಸೇರಿ 5 ಸಲ ಹೇಳುತ್ತೆ. ತಿನ್ಗೆ ಹೇಳ್ತಾನೆ ಇರ್ಬೇಕು. ಸರಿ ಆಯ್ತು. ಬೈ 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 ಗೈಸ್. ಏನಾದ್ರು ತಿನ್ಕೋ. ಬೆಂಗಳೂರಿಗೆ ರೀಚ್ ಆದ್ವಿ. ಬಸ್ ಇಳಿದ ತಕ್ಷಣ ಹಂಗೆ ಕ್ಯಾಬ್ ಮಾಡಿಕೊಂಡು ಇವಾಗ ಹೋಗ್ತಾ ಇರೋದಿಲ್ಲಿಗೆ ಮೇಡಮ್ ಎಸ್ UB ಸಿಟಿಲಿ ಎಲ್ಲ ಬ್ರ್ಯಾಂಡ್ಸು ಸಿಗುತ್ತೆ ಅಂತ ಮೇಡಮ್ ಅವರೇ ಕರ್ಕೊ ಹೋಗ್ತಾ ಇದಾರೆ. ಸಿಗ್ಲಿಲ್ಲ ಅಂದರೆ ಸಿಗುತ್ತೆ, ಅಲ್ಲಿಲ್ಲ ಅಂದ್ರೆ ಅಲ್ಲೇ ಸರೌಂಡಿಂಗ್. ಹಾಂ ಸೊ ಇವಾಗ ಕ್ಯಾಬ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿಂದ 30 ಮಿನಿಟ್ಸ್ ಏನೋ ಬೇಕು ಅಂತ ಮ್ಯಾಪ್ ಹಾಕಿದ್ದಾರೆ. 30 ಮಿನಿಟ್ಸ್ ಬೇಕು. ಈ ಟ್ರಾಫಿಕಲ್ಲಿ ಬರೀ ಇರೋದೇ 7 ಕಿಲೋಮೀಟರೇ. ನಾವು 20 ಕಿಲೋಮೀಟರ್ 30 ಮಿನಿಟ್ಸ್ ಹೋಯ್ತೀವಿ ಮೈಸೂರಲ್ಲಿ. ಹೌದು. ನಾನು ತಿಂಡಿ ಬೇರೆ ತಿಂದಿಲ್ಲ ಗೈಸ್, ಹೊಟ್ಟೆ ಹಸಿತಾ ಇದೆ. ಒಟ್ಟಿಗೆ ಇನ್ನೇನು ಟೈಮು 12 ಕಾಲಾಗಿದೆ. 1 ಗಂಟೆಗೆ ಊಟನೇ ಮಾಡಿಬಿಡೋಣ ಅಂತ. ನಮ್ಮ ಮಹೇಶ್ವರಿ ಅವರು ಬರ್ತೀನಿ ಅಂತ ಅಂದು ಏನೋ ಇವಾಗ ಬರಲ್ಲ, ಆಫೀಸಲ್ಲಿ ಕೆಲಸ ತುಂಬ ಹಂಗೆ ಹಿಂಗೆ ಅಂತ ಕೈ ಕೊಡ್ತಾವಳೆ. ಸಂಜೆ ಬರ್ತಾಳಂತಪ್ಪ ನೋಡೋಣ. ಅದು ಎಷ್ಟೊತ್ತಿಗೆ ಹೋಗ್ತೀರಾ ಅಂತ ಕೇಳಿದ್ಲು. ನಾನು ಸಂಜೆ ಇದು ಪರ್ಚೇಸ್ ಮಾಡಿ ಹೋಗೋದಷ್ಟೇ, ಏನು ಕೆಲಸ ಇಲ್ಲ ಅಂತ ಅಂದೆ. ಏನಂತ ಅನ್ಲು ಗೊತ್ತಾ, ಇರ್ರೆ ಅಂತಂದ್ರೆ ಏನು ಪಾರ್ಟಿ ಕೊಡಿಸ್ತೀಯಾ ಅಂತಂದೆ. ಅಲ್ಲ ಹಂಗೆ ಇರ್ಬೋದಲ್ಲ ಅಂತ ಅನ್ಲು. ಬರ್ತೀನಿ ಅಂದಿದ್ದಾಳೆ, ನೋಡ್ಬೇಕು. ನೋಡೋಣ, ಬಂದರೆ ಏನು ತೋರ್ಸಲ್ಲ ಬಿಡಿ. ಹೌದು, ನೋ ಯೂಸ್. ಅಲ್ಲಿ ಹೋಗಿ ಸಿಗ್ತೇವೆ. ಈಗ MKಗೆ ಬಂದಿದ್ದೀವಿ. ಇದೆರಡನ್ನೂ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ, ಬಟ್ ಇನ್ನೂ ಡಿಸೈಡ್ ಮಾಡಲ್ಲ. ಎಷ್ಟೊಂದಿದೆ. ನಿಂಗೆ ಯಾವುದು ಓಕೆ? ಅದೇ ನಾನೇ ಎಲ್ಲ ಚೆನ್ನಾಗಿರೋ ಬ್ಯಾಗ್ಸ್ ಎಲ್ಲ ನಾನೇ ತೋರಿಸ್ತಾ ಇರೋದು. ಓಕೆ ಮೇಡಮ್. ಬಟ್ ಹೋಗಿದ್ದು ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿತ್ತು, ಸಾಕಾಗಿತ್ತು ಅದು ಮಾತ್ರ. ಇವಾಗ ನಾವು ಈ ಥರ ಬ್ಯಾಗ್ ತಗೊಳ್ಳೋಣ ಅಂದ್ಕೊಂಡಿದ್ದೀವಿ. ಈ ಥರ ದೊಡ್ಡದವಳ ಹತ್ರ ಒಂದಿದೆ, ಇನ್ನೊಂದು ಅವಳು ತರಿಸ್ತಾ ಇದ್ದಾಳೆ. ಸೊ ಹಾಗಾಗಿ ನಾನು ಈ ಥರ ಸ್ಲೈಡ್ ಬ್ಯಾಗ್ಸ್ ಥರ ಕೊಡ್ಸೋಣ ಅಂದರೆ ಜೀನ್ಸ್ಗೆ, ಟ್ರೆಡಿಷ್ನಲ್ ವೇರ್ಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇವಾಗ ಇದೊಂದು ಸೆಲೆಕ್ಟ್ ಮಾಡಿ ಇಟ್ಟಿರೋಣ, ಇನ್ನೊಂದು ಬ್ರ್ಯಾಂಡ್ಗೆ ಹೋಗೋಣ. ನೋಡೋಣ ಗೈಸ್, ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಕನ್ಫ್ಯೂಸಲ್ಲಿದ್ದಾಳೆ. ಅಂದರೆ ಇದನ್ನು ನಾನು ಸುಮಾರು ಜನ ಹಾಕೊಂಡಿರೋದು ನೋಡಿದ್ದೀನಿ, ಬಟ್ ನನಗೆ ಇದು ಇಷ್ಟ, ಈ ಪ್ಯಾಟ್ರನ್ ಏನಂದರೆ ಈ ಕಲರ್ ಶೇಡ್. ಬಟ್ ಇದು ನಾನು ಇಷ್ಟ ನೋಡಿದ್ದು, ಶೇಡ್ ಡಿಫ್ರೆಂಟ್ ಆಗಿದೆ, ಹತ್ರ ಇಲ್ಲ. ಚೆನ್ನಾಗಿ ಯಾಕೆ ಚೆನ್ನಾಗಿ ಕಾಣಿಸ್ತಿದೆ? ಅದು ಎರಡು ಸೇಮ್ ಅನಿಸ್ತಾ ಇದೆ, ಅಷ್ಟು ಹೇಳೋಕ್ಕಾಗ್ತಾ ಇಲ್ಲ. ಎಷ್ಟು ಕಷ್ಟ ಅಲ್ವಾ? ಬಟ್ ಇದು ಓಕೆ ಅನಿಸ್ತಾ ಇದೆ. ಈ ಬ್ಯಾಗ್ಸ್ ಎಲ್ಲ ತಗೊಳ್ಳೋಕೆ ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್. ಅವಳಿಗೆ ಇಷ್ಟ ಆಗಬೇಕು, ಅದೇ ಇಂಪಾರ್ಟೆಂಟ್. ಚೆನ್ನಾಗಿದೆ, ಇದು ಚೆನ್ನಾಗಿದೆ. ನಮ್ಮ ನೆಕ್ಸ್ಟ್ ಸ್ಟಾಪ್ ಓರಿಯಂಟ್ ಮಾಲ್. ಆ ಮಾಲಲ್ಲಿ ಏನೂ ತೊಗೊಂಡಿಲ್ಲ, ಇಲ್ಲೂ ನೋಡೋಣ ಅಂತ ಬಂದಿದ್ದೀವಿ. ಇವಾಗ ಹೋಪ್ ಸಿಗ್ಲಿ ದೇವ್ರೆ ಸಿಗಲಿ. ಸೊ ನನಗೆ ಏನಾದ್ರು ಇಲ್ಲೂ ಇಷ್ಟ ಆಗಲಿಲ್ಲ ಅಂದರೆ ಮತ್ತೆ ಅಲ್ಲೇ ಹೋಗಿ ತಗೋಬೇಕು ಅಂತ ಇದೆ. ನೋಡೋಣ. ಮೇಡಮ್ದು ರೆಡಿಯಾಗಿದೆ. ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಹೊಟ್ಟೆ ಹಸಿತಿದೆ. ನಿಮ್ದು ಯಾವುದು ವೆಜ್? ಇದಿಷ್ಟು ನಮ್ಮದು. ಬಿರಿಯಾನಿ ಒಂದು ಆರ್ಡ್ರ್ ಮಾಡಿದ್ದೀವಿ, ಅದು ಬರಲಿದೆ. ಅದನ್ನು ತಿಂದು ಹೋಗೋದು. ಹೆಂಗಿತ್ತು ಶಾಪಿಂಗು? ಏನು ಮಾಡಿಲ್ಲ ಶಾಪಿಂಗ್. ಫಸ್ಟು ಹೊಟ್ಟೆಗೆ ತುಂಬಿಸ್ಕೊಬಿಡೋಣ, ಆಮೇಲೆ ಒಟ್ಟಿಗೆ ಇವಾಗ ಪಟ ಅಂತ ಶಾಪಿಂಗ್ ಮಾಡೋದೆ. ಸ್ಟಾರ್ಟ್ ಮಾಡ್ಕೊಳ್ಳಿ. ವಾಚ್ ನೋಡೋಕೆ ಬಂದಿದ್ದೀವಿ ನಾವು. ವಾಚನ್ನು ಯಾವುದು ಸೆಲೆಕ್ಟ್ ಮಾಡ್ತಾ ಇಲ್ಲ. ಫಾಸಿಲ್ ಇದೆ, ಇಲ್ಲಿ ಎಲ್ಲ ಬ್ರ್ಯಾಂಡ್ಸು ಇದೆ. ಗೆಸ್ ಇದೆ, MK ಇದೆ. MK ಬೇಡ, ಬ್ಯಾಗ್ ತಗೋತಿದ್ದೀನಿ. MK, ಟೈಟನ್ ಇದೆ, ಎಲ್ಲ ಇದೆ. ಬಟ್ ನಿಶಾ, ನನ್ನ ಬರ್ಡೇ ಗಿಫ್ಟ್. ಹಾಂ ಆಯ್ತಮ್ಮ. ಇವಾಗ ಅವಳ ಹತ್ರ ರೌಂಡ್ ಶೇಪ್ದಿದೆ, ಸೊ ಹಾಗಾಗಿ ನಾನು ಸ್ಕ್ವೇರ್ ಶೇಪಲ್ಲಿ ನೋಡ್ತಾ ಇದ್ದೀನಿ. ಅಷ್ಟು ಯಾವುದು ಇಷ್ಟ ಆಗ್ತಾ ಇಲ್ಲ. ಇದು ಓಕೆ ಅನ್ನಿಸ್ತಿದೆ. ಟ್ರೆಡಿಷ್ನಲ್ಲಾಗಿ ಚೆನ್ನಾಗಿರುತ್ತೆ, ಜೀನ್ಸ್ಗೂ ಓಕೆ. ಏನು ರೇಂಜ್ ಇದೆ ಇದು? 16K ಇದೆ. ಇದು 13K ಇದೆ. ದುಡ್ಡು ಮುಖ್ಯ ಅಲ್ಲ ರಚಿತಾ?
ಮಧುಗ್ ಚೆನ್ನಾಗಿ ಕಾಣಿಸ್ಬೇಕು, ಮಧುಗ್ ಇಷ್ಟ ಆಗ್ಬೇಕು. ಕಾಣಿಸುತ್ತೆ ಅವ್ರದ್ದು ಕೈಯೆಲ್ಲ ನೀನ್ ಹಾಕು. ಚೆನ್ನಾಗಿದೆ. ಚೆನ್ನಾಗಿದ್ಯಾ? ನನ್ನ ಕೈಗೆಲ್ಲ ಅವ್ರ ಕೈಗೆ ಚೆನ್ನಾಗಿ ಕಾಣುತ್ತೆ. ಬಟ್ ನನಗೆ ಅಲ್ಲೊಂದು ಇಷ್ಟ ಆಯಿತು, ಬಟ್ ರೌಂಡು ಅವಳ ಹತ್ರ ಇರೋದು 2 ರೌಂಡೇ. ಹಿಂದೆ ಇರೋದು ಕೊಡ್ಸೋಣ. ಇಲ್ಲಿ ಏನು ಗೊತ್ತಾ, ತೋರಿಸ್ಬಿಡು. ಇಲ್ಲಿ ಇರೋ ಬ್ರ್ಯಾಂಡ್ ಎಲ್ಲ ನೋಡ್ಕೊ ಬಂದಿದ್ದೀವಿ. ಇಲ್ಲಿ ಎಷ್ಟು ಒಂದಿದೆ, ಎಲ್ಲ ಒಂದು ರೌಂಡ್ ಹಾಕಿದ್ವಿ. ಇಷ್ಟ ಆಗಲಿಲ್ಲ. ವಾಚ್ನ ಮೈಸೂರಲ್ಲೇ ನೋಡೋಣವಾ? ಆ್ಯಕ್ಚುಲಿ ಅಲ್ಲೂ ನಮಗೆ ಅಲ್ಲೇ ಜಾಸ್ತಿ ಇಷ್ಟ ಆಗಿದೆ, ಮೈಸೂರಲ್ಲೇ. ನಾನು ಫೈನಲಿ ಇದು ನಮ್ಮಣ್ಣ ಸೆಲೆಕ್ಟ್ ಮಾಡ್ದ. ನಮ್ಮ ಅಣ್ಣಂಗೆ ಒಂದಷ್ಟು ಕಳಿಸಿದ್ದೀನಿ. ಪಾಪ ಇವ್ರ ಹತ್ರ 3 ಸಲ ಬಂದಿದ್ದೀನಿ. ಇದು ಯಾವುದು? ಕೆನೆತ್ ಕೋಲ್. ನಾನೇ ಫಸ್ಟ್ ಟೈಮ್ ಕೇಳಿದ್ದು, ಬಟ್ ಬ್ರ್ಯಾಂಡ್ ಚೆನ್ನಾಗಿದೆ ಅಂದ ನಮ್ಮಣ್ಣ. ಹಾಗಾಗಿ ದಿಸ್ ಇಸ್ ಫೈನಲ್. ಈ ಗ್ರೀನು ಅವಳ ಹತ್ರ ಇಲ್ಲ, ಬಟ್ ಈ ಡಬಲ್ಲು ಇಲ್ಲ. ಇದೊಂಥರ ಲಕ್ಸುರಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಚೆನ್ನಾಗಿದೆ ತಾನೇ? ಚೆನ್ನಾಗಿದೆ. ಪಕ್ಕ. ಚೆನ್ನಾಗಿಲ್ಲ ಅಂದರೆ ನಿನ್ನೆ ಹೆಸರು ಹೇಳ್ತೀನಿ. ಓಕೆ, ನೈಸ್. ಹಾಂ, ಸರಿ ಹೋಗುತ್ತೆ. ನೀನು ಯಾಕೆ ಹಾಕಿ ನೋಡಿದೆ? ಅವ್ಳಿಗೋದ್ಮೇಲೆ ನನಗೆ. ಹೌದು ಸರ್, ಒಂದು ಗಿಫ್ಟ್ ಆಯಿತು. ಮೇಡಮು ಕೌಂಟಿಂಗಲ್ಲಿದೆ. ಈ ಮಧು ಬರ್ಡೇ ಗಿಫ್ಟ್ ತಗೊಳ್ಳೋಣ ಅಂತ ಬಂದು ನಮಗೆ ಗಿಫ್ಟ್ ಆಗ್ತಾ ಇದೆ. ಆಫರ್ ಇದೆ ತುಂಬ. ಇವಾಗ ಜೂನ್ ಜುಲೈಯಲ್ಲಂತೂ ಫುಲ್ ಆಫರು. ನನ್ನ ಬರ್ಡೇ ತನಕ ಇದೆ. ನಾನು ಈ ಬ್ಯಾಗ್ ತೊಗೊಂಡೆ. ಏನಂದರೆ ಇಲ್ಲಿ ಬೈ 1 get 1 ಫ್ರೀ. ಹಾಗಾಗಿ ನಾವಿಬ್ಬರು ಒಂದೊಂದು ತೊಗೊಂಡು ಪ್ರೈಸು ಅಷ್ಟೇ. ಓಕೆ, ಚೆನ್ನಾಗಿದೆ. ಬಟ್ ನನಗೆ ಇದೆರಡರಲ್ಲಿ ಕನ್ಫ್ಯೂಸ್ ಇದೆ, ಯಾವ್ದು ತೊಗೋಬೇಕಂತ ಗೊತ್ತಾಗ್ತಿಲ್ಲ. 2 ಇಷ್ಟ ಆಯ್ತು ಆ್ಯಕ್ಚುಲಿ. ಇದೇ ತಗೋ. ಇನ್ನತ್ರ ಇದೆ ಗೈಸ್. MK ಇಂದ ಇವಾಗ ಗೆಸ್ಸಿಗೆ ಬಂದುಬಿಟ್ವಿ. ಹಬ್ಬ ತಿರುಗಿ ಇವರು ನಮ್ಮ ಮಾಡೆಲ್. ತೋರಿಸಿ ಮಾಡೆಲ್. ಈ ಕಡೆ ಬ್ರ್ಯಾಂಡ್ ಕಾಣಿಸ್ಲಿ. ಹಾಂ ಗೈಸ್, ಯಾವ್ದು ಚೆನ್ನಾಗಿದೆ? ನನಗೆ ವೈಟ್ ಇಷ್ಟ ಆಯಿತು. ಕಲರ್ ಅವಳ ಹತ್ರ ಇದೆ. ಇದೆ, ಚೆನ್ನಾಗಿದೆ. ಅದು ಇಷ್ಟ ಆಯಿತು ಒಂಥರ. ತಿರ್ಗು ಆ ಕಡೆ ತಿರ್ಗು. ಏನೋ ಎಲ್ಲೋದ್ರೂ ನನಗೆ 2 ಸಿಗ್ತಾ ಇದೆ. ಅದು ಆಪ್ಷನ್ ಮಾಡಕ್ಕೆ ನನಗೆ ನನ್ನ ಮಾಡೆಲ್ ಬೇರೆ ಜೊತೆಲಿ ಮಾಡ್ಕೊಂಡಿದ್ದಾಳೆ. ನಾನು ಆಗ್ಲಿಂದ ನಿಜ ಕಷ್ಟ ಬಿಡು, ಸೆಲೆಕ್ಟ್ ಮಾಡೋದು ಕಷ್ಟ. ಆದರೂ ನಿಜ, ಇಲ್ಲಿ ಬಂದಾಗ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ. MK ಇಂದ ಗೆಸ್ಸಿಗೆ ಯಾಕೆ ಬಂದೆ ಅಂದರೆ ಮದನಣ್ಣನ ಕೇಳಿದೆ. ಅವಳು ಯಾವಾಗಲೂ ಹೇಳಿದ್ಲಂತೆ ನನಗೆ ಒಂದೇ ಬ್ರ್ಯಾಂಡು 2 ಇರೋದು ಇಷ್ಟ ಇಲ್ಲ, ಬೇರೆ ಬೇರೆ ಬ್ರ್ಯಾಂಡ್ ಇರೋದು ಇಷ್ಟ ಅಂತ ಹೇಳಿದ್ಲಂತೆ. ಸೊ ಅದಕ್ಕೆ ಇವಾಗ MK ಕೊಟ್ಟರೆ ಅವಳ ಹತ್ರ ಇದೆ, ಮತ್ತೆ 2 ಆಗೋಗುತ್ತೆ ಅಂತ. ನಾವು ತೊಗೊಂಡಿದ್ದು ತೋರಿಸ್ದ? ನಾವು ಅಲ್ಲಿ ತೋರಿಸಿದ್ನಲ್ಲ. ಸೊ ಇವಾಗ ಇವೆರಡು ಚೆನ್ನಾಗಿದೆ. ಈ 2ರಲ್ಲಿ ಒಂದು ಫಿಕ್ಸ್ ಇದೆ. ಆ್ಯಕ್ಚುಲಿ ಚೆನ್ನಾಗಿದೆ. ಅದೇ ವೈಟ್ ಅವ್ರ ಹತ್ರ ಇದೆಯಲ್ಲ, ತರಿಸ್ತಾ ಇದ್ರಲ್ಲ ಅನ್ನೋದೇ ಒಂದು ಇದಷ್ಟೇ. ಆಫ್ಟರ್ 7 hours ಕಾಲೆಲ್ಲ ನೋವುತ್ತಿದೆ ನನಗೆ. ಫೈನಲಿ ಇಷ್ಟು ತಿರ್ಗಿದ್ಕಾದ್ರೂ ನಮಗೆ ಬೇಕಾದ್ರೆ ಸಿಕ್ತು. ನಮಗೂ ಸ್ಯಾಟಿಸ್ಫೈ ಆಯಿತು ಸ್ವಲ್ಪ. ಅವಳು ಖುಷಿಯಾಗಲಿ. ಮತ್ತು ಪ್ಲೀಸ್ ನಿಂಗೆ ಇಷ್ಟ ಆಗಲಿ ಅಷ್ಟೇ ಕೇಳ್ಕೊಳ್ಳೋದು. ತಗೊಂಡಿದ್ದೀನಿ. ನಾನು ಫಸ್ಟ್ ಟೈಮ್ ಇಷ್ಟೊಂದು ಒಂದು ದಿನ ಸ್ಪೆಂಡ್ ಮಾಡಿ ಗಿಫ್ಟ್ಗೆ ಅಂತ. ಫಸ್ಟ್ ಟೈಮ್ ಅವಳಿಗೆ ಖುಷಿ ಆದರೆ, ಇಷ್ಟ ಆದರೆ ಚೆನ್ನಾಗಿದೆ. ಸಾಕು. ಅವಳ ಹತ್ರ ನಾನು ತಗೊಂಡಿರೋದು 2 ಬ್ರ್ಯಾಂಡು ಇಲ್ಲ. ಮತ್ತು ಇವಾಗ ಒಂದು ಜೊತೆ ಬಟ್ಟೆ ತಗೋಬೇಕು. ಯಾವ್ದಾದ್ರು ಚೆನ್ನಾಗಿರೋದು ದಾರ ಇಲ್ಲ, ಯಾವ್ದು ಚೆನ್ನಾಗಿದೆ, ಯಾವ ಕಡೆ ಚೆನ್ನಾಗಿದೆ ಅಲ್ಲಿ ಹೋಗಿ ತಗೋಬೇಕು. ಇವಾಗ ಓರಿಯನ್ ಮಾಲ್ ಬಿಟ್ಟಂತೂ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಇವತ್ತು ನಾವು ಬೆಂಗಳೂರಲ್ಲೇ ಸ್ಟೇ ಆಗ್ತಿದ್ದೀವಿ. ನಾಳೆ ಮದನಣ್ಣ ಮೈಸೂರಿಗೆ ಹೋಗ್ತಾ ಇದ್ದಾರೆ, ಅವ್ರ ಜೊತೆನೇ ಹೋಗೋಣ ಅಂತ ಬ್ಯಾಂಗ್ಳೂರಲ್ಲೇ ಸ್ಟೇ ಆಗ್ತಾ ಇದ್ದೀವಿ. ನಾನು ಇನ್ನೂ ನಮ್ಮ ಫೋನ್ ಮಾಡೀನಿ. ನಮ್ಮ ಅಣ್ಣಗೆ ಹೇಳ್ಬಿಟ್ಟೆ, ಇದಕ್ಕೆ ನಮ್ಮ ಅಣ್ಣ ಒಪ್ಕೊಬಿಡ್ತಾನೆ ಇವಾಗ. ಏನಾದ್ರು ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂದ್ರೆ ಅವ್ನು ನೋಡಲ್ಲ, ಅದಕ್ಕೆ ಹಿಂಗೆ ಹೇಳ್ತೀನಿ. ಮತ್ತು ಇವಾಗ ನಾನು ಸ್ವಲ್ಪ ಚಿಕ್ಕ ಪುಟ್ಟ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮಧು ಅವ್ರು ಕರ್ಕೊಂಡು ಹೋಗ್ತಾರೆ. ಇವಾಗ ಸ್ವಲ್ಪ ಇನ್ನೊಂಚೂರು ಶಾಪಿಂಗ್ ಮಾಡಿ ಡ್ರೆಸ್ಸು ಇವಾಗ ಮಾಡಿ ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ನಾಳೆ ಮೈಸೂರಿಗೆ ಹೋಗ್ತೀವಿ. ನಾಳೆ ನೈಟ್ ಅಂದರೆ 12 o'clockಗೆ ಅವಳು ಬರ್ಡೇ ಇರೋದು. ಎಕ್ಸೈಟೆಡ್, ಖುಷಿ. ಸದ್ಯಕ್ಕೆ ಲೋ ಆಗಿದೆ ಎನರ್ಜಿ.
ನನಗಿಲ್ಲ. ಸಿಕ್ತಲ್ಲ, ಸಿಗೋ ತನಕ ಇವಳ್ದು ಮೂಡ್ ಆಫ್ ಆಗಿತ್ತು. ನಂಗೆ ಕಾಲು ನೋವ್ತಾ ಇದೆ, ನಿಂತ್ಕೊಂಡೇ ಇಲ್ವಲ್ಲ ಅದಕ್ಕೆ ಅಷ್ಟೇ. ಜೊತೆಗೆ ಅಕ್ಕನೂ ಒಂದು ಶಾಪ್ ಮಾಡಿದ್ಲು. ಸೊ ನಮ್ದು ಎಲ್ಲ ಆಯ್ತು, ನಮ್ದು ಬ್ಯಾಗೇನೆ ಎಲ್ಲ ನೋಡ್ತಿದ್ದಾರೆ ನಮಗೆ. ಓಕೆ, ನಾವು ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಿದ್ದೀವಿ. 2 hours ಏನೋ MG ರೋಡ್ಗೆ ಹೋದ್ವಿ, ಆಮೇಲೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದ್ವಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ವಿ, ಏನಂದ್ರೆ ಏನೂ ತಗೊಳ್ಳಿಲ್ಲ. ನೋಡಿ, ಇದೊಂದು ಕ್ಲಿಪ್ ತಗೊಳಕ್ಕೆ 2 hour. ಅದು ಆಟೋಗೆ 150, 300, 400 ರೂಪಾಯಿ ವೇಸ್ಟ್ ಮಾಡ್ಕೊಂಡು ಹೋಗಿ 50 ರೂಪಾಯಿ ಕ್ಲಿಪ್ ತಗೊಬಂದೆ. ಸೊ ಇವಾಗ ಇಲ್ಲಿಂದ MG ರೋಡಿಂದ ಇವ್ರ ಮನೆ ಹೆವಿ ದೂರ ಇದೆ ಗೈಸ್. ಇವಾಗ ಅಲ್ಲಿಗೆ ಹೋಗ್ತಾ ಇರೋದು. ಎಷ್ಟು ಅವರ್ ಬೇಕೆ? ಎಷ್ಟು ನಿಮಿಷ? 1 hour. 1 hour. ಇಡೀ ಏನೋ ಟೈಮೆಲ್ಲ ಬರೀ ಟ್ರಾಫಿಕಲ್ಲೇ ಕಳೆದ್ಬಿಟ್ಟು ಇವತ್ತು. ಬೆಂಗಳೂರಲ್ಲಿ ತಿರ್ಗಾಡೋದು ಕಷ್ಟ, ತಿರ್ಗಾಡೋರ್ಗೆ ಮಗುಗಂತೂ. ಸೊ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡ್ರೆ ಕಾಲೆಲ್ಲ ಪದ ಆಡ್ತಿದೆ ಗೈಸ್, ಆಗ್ತಾ ಇಲ್ಲ.